ನಮಸ್ಕಾರ ಸ್ನೇಹಿತರೆ, ನಾಲೆಜ್ ಬೈಟ್ಸ್ಗೆ ಸ್ವಾಗತ. ಸತ್ ಸಾಹೇಬ್ ಈ ಪರಮೇಶ್ವರನ ವಿಷಯದಲ್ಲಿ ಹೇಳಲಾಗುತ್ತಿದೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿಧಾ ಚ ದ್ರವಿಣಂ ತ್ವಮೇವ, ತ್ವಮೇವ ಸರ್ವ ಮಮ ದೇವ ದೇವ. ಎಲ್ಲರ ಒಡೆಯ ದೇವರು ಅಲ್ಲಾಹ್, ರಕ್ಷಕ ಗಾಡ್, ರಾಮ್, ಪರಮೇಶ್ವರ್ ಇವೆಲ್ಲವೂ ಒಬ್ಬನೇ ಆಗಿದ್ದಾನೆ ಮತ್ತು ಆತನ ವಾಸ್ತವಿಕ ಹೆಸರು ಕಬೀರ ಆಗಿದೆ. ಬನ್ನಿ ಪೂರ್ಣ ಪರಮಾತ್ಮ ಕಬೀರ್ ಸಾಹೇಬರ ವಿಷಯದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ಯಜುರ್ವೇದ ಅಧ್ಯಾಯ 40 ಮಂತ್ರ 8ರಲ್ಲಿ ಬರೆದಿದೆ, ಕಬೀರ್ ಮನಿಷಿ ಸ್ವಯಂಭೂ ಪರಿಭೂ ಭ್ಯೋದಾತ, ಅರ್ಥಾತ್ ಕಬೀರ ಪರಮಾತ್ಮ ಸರ್ವಜ್ಞರು ಮತ್ತು ತಂತಾನೆ ಪ್ರಕಟಗೊಳ್ಳುವರು. ಅವರು ಸರ್ವ ಬ್ರಹ್ಮಾಂಡಗಳ ರಚನಾಕಾರರಾಗಿದ್ದಾರೆ. ಕಾಶಿಯ ಧಾಣಕ ನೇಕಾರ ಕಬೀರರೇ ಸತ್ಪುರುಷ ಪೂರ್ಣ ಪರಮೇಶ್ವರರಾಗಿದ್ದಾರೆ. ಇವರು ಅನಂತ ಕೋಟಿ ಬ್ರಹ್ಮಾಂಡಗಳ ವಿಧಾತರಾಗಿದ್ದಾರೆ. ಕಬೀರರ ಅರ್ಥ ಅರಬಿ ಭಾಷೆಯಲ್ಲಿ ಮಹಾನ್ ಎಂದಾಗುತ್ತದೆ. ಸದ್ಗುರು ಪೂರ್ಣ ಪರಮಾತ್ಮ ಕಬೀರ ಸಾಹೇಬರು ಪರಮ ಪ್ರಾಕಟ್ಯ ವಿಕ್ರಮ ಸಂವತ್ಸರ 1455 ಜ್ಯೇಷ್ಠ ಶುದ್ಧ ಪೌರ್ಣಮಿ ಸೋಮವಾರ ದಿನದಂದು ಆಗಿತ್ತು. ಆಕಾಶ ಮಂಡಲದಿಂದ ಸತ್ಪುರುಷನ ತೇಜಸ್ಸು ಕಾಶಿ ಬನಾರಸ್ ಉತ್ತರ ಪ್ರದೇಶದ ಲಹರ್ತಾರಾ ಸರೋವರದಲ್ಲಿ ಬ್ರಹ್ಮ ಮುಹೂರ್ತದ ಸಮಯದಿ ಕಮಲದ ಪುಷ್ಪದ ಮೇಲೆ ಅವತರಿತರಾಗಿದ್ದರು. ಅವರ ಆ ತೇಜಸ್ಸಿನಿಂದ ಆ ಸರೋವರ ಜ್ಯೋತಿರ್ಮಯವಾಗಿ ಝಗಮಗಿಸಲಾರಂಭಿಸಿತು ಮತ್ತು ಆ ತೇಜಪುಂಜ ಒಬ್ಬ ಬಾಲಕ ರೂಪದಲ್ಲಿ ಪರಿವರ್ತಿತವಾಯಿತು ಮತ್ತು ಜಲದ ಮೇಲೆ ಅರಳಿದ ಕಮಲ ಪುಷ್ಪದ ಮೇಲೆ ಕೈಕಾಲು ಆಡಿಸತೊಡಗಿದ್ದ. ಇದೇ ಬಾಲಕ ಕಬೀರನಾಗಿದ್ದ. ಆ ಮೃತ್ಯು ಲೋಕದಲ್ಲಿ ಶಿಶುರೂಪ ಧಾರಣೆ ಮಾಡಿ ಬರುತ್ತಾನೆ ಮತ್ತು ಆತನನ್ನು ವೇದಗಳಲ್ಲಿ ಗರ್ವೀದೇವ ಎನ್ನಲಾಗುತ್ತದೆ. ಕಾಶಿಯ ನೀರೋ ನೀಮ ನೇಕಾರ ದಂಪತಿಗಳ ದೃಷ್ಟಿ ಆ ಕುತೂಹಲಗೊಳಿಸುವ ಹೂವಿನ ಮೇಲಿನ ಬಾಲಕನ ಮೇಲೆ ಬಿದ್ದಾಗ ಅವರು ಅವರನ್ನು ತಮ್ಮ ಮನೆಗೆ ತೆಗೆದುಕೊಂಡು ಬಂದರು. ಪೂರ್ಣ ಪರಮಾತ್ಮ ಅಮರ ಪುರುಷ ಲೀಲೆಯಾಡುತ್ತಾ ಬಾಲಕ ರೂಪ ಧಾರಣೆ ಮಾಡುತ್ತಾ ಸ್ವತಃ ಪ್ರಕಟರಾಗುತ್ತಾರೆ. ಆ ಸಮಯ ಕುವರಿ ಹಸು ಅಂದರೆ ಕಡಸು ತಂತಾನೆ ಹಾಲು ಕೊಡುತ್ತದೆ. ಇದರಿಂದ ಆ ಶಿಶುರೂಪಿ ಪೂರ್ಣ ಪರಮಾತ್ಮನ ಪೋಷಣೆಯಾಗುತ್ತದೆ. ಕಬೀರ ಸಾಹೇಬರು ಪ್ರಕಟವಾದ ಆ ಸಮಯದಲ್ಲಿ ಭಾರತ ವರ್ಷದ ರಾಜನೀತಿಕ, ಧಾರ್ಮಿಕ, ಅಂತೆಯೇ ಸಾಮಾಜಿಕ ಸ್ಥಿತಿಯು ಅಂತಿಮವಾಗಿತ್ತು. ಎಂದರೆ ಹಿಂದೂ ಧರ್ಮದಲ್ಲಿ ಜಾತಿ ಪಾತಿ, ಮಡಿ ಮೈಲಿಗೆ, ಮೇಲು ಕೀಳು ಇವುಗಳ ಭಯಂಕರ ಒತ್ತಡವಿತ್ತು. ಒಬ್ಬ ಹಿಂದೂ ಇನ್ನೊಬ್ಬನಿಗೆ ಶತ್ರುವಾಗಿದ್ದ. ಸಮಾಜ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಈ 4 ವರ್ಣಗಳಲ್ಲಿ ಹಂಚಲ್ಪಡಲಾಗಿತ್ತು. ಬ್ರಾಹ್ಮಣ ವರ್ಣವು ಕರ್ಮಕಾಂಡವಾಗಿ ತನ್ನದೇ ಸಾಧಿಸುವಲ್ಲಿ ವ್ಯಸ್ತವಾಗಿತ್ತು. ಕಬೀರ ಸಾಹೇಬರ ಸಮಯದಲ್ಲಿ ಮುಸ್ಲಿಂ ಶಾಸಕರ ಕುಶಾಸನ ಮತ್ತು ಪೌರೋಹಿತ್ಯವಾದದ ಅಮಾನವೀಯ ಅತ್ಯಾಚಾರಗಳಿಂದ ಜನತೆ ಸೋತು ಚಿಂತಿತವಾಗಿತ್ತು. ಮಂದಿರ, ಮಸೀದಿ, ಉಪವಾಸ, ನಮಾಜು, ಪೂರ್ವ ಪಶ್ಚಿಮ, ವ್ರತ, ಹಬ್ಬ, ಈಶ್ವರ, ಅಲ್ಲಾಹುಗಳನ್ನೂ ಜನರು ಹಂಚಿಟ್ಟಿದ್ದರು. ಪಂಡಿತರು, ಮುಲ್ಲಾಗಳ ಈ ವಿವಿಧ ಕಾರ್ಯ ಕುತಂತ್ರಗಳ ಕಬೀರ ಸಾಹೇಬರು ಸಾರ್ವಜನಿಕವಾಗಿ ವಿರೋಧಿಸಿದರು. ಕಬೀರ ಸಾಹೇಬರು ಸಾಂಪ್ರದಾಯಿಕತೆ, ರೂಢಿವಾದಿ ಧಾರ್ಮಿಕ ಆಸ್ಥೆಗಳ ಜಾತಿ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿ ಎಲ್ಲರೂ ಒಬ್ಬನೇ ಪರಮಾತ್ಮನ ಸಂತಾನ ಎಂದು ತಿಳಿಯುವುದಕ್ಕಾಗಿ ಆ ಯುಗದ ಮಾಲೀಕರನ್ನು ವಿವಶಗೊಳಿಸಿದ್ದರು. ಅವರ ಹೇಳಿಕೆಯಾಗಿತ್ತೇನೆಂದರೆ, ಯಾರೂ ಗರ್ಭದಿಂದಲೇ ವೇದ ಓದಿ ಬರುವುದಿಲ್ಲ ಅಥವಾ ಸುನ್ನತ್ ಎಂದರೆ ಜನನಾಂಗದ ಸುನ್ನತಿ ಮಾಡಿಕೊಂಡು ಬರುವುದಿಲ್ಲ. ಸ್ತ್ರೀ ತನ್ನ ಗರ್ಭದ ಪ್ರಸವ ಕಾಲದಲ್ಲಿ ಒಂದೇ ಸಮಾನತೆಯಲ್ಲಿ ಜನ್ಮ ನೀಡುತ್ತಾಳೆ. ಎಲ್ಲ ಮಾನವ ಶರೀರವು ಒಂದೇ ತರಹದ ರಕ್ತದಿಂದ ಉಂಟಾಗಿದೆ. ಮತ್ಯಾವ ಜ್ಞಾನದಿಂದ ಜನರು ಬೇರೆ ಬೇರೆಯಾಗಿದ್ದಾರೆ. ಕಬೀರ ಸಾಹೇಬರು ಹೇಳುತ್ತಾರೆ, ಒಂದು ವೇಳೆ ನೀವು ಜನ್ಮದಿಂದಲೇ ಬ್ರಾಹ್ಮಣರಾಗಿದ್ದರೆ ಮತ್ತು ಬ್ರಾಹ್ಮಣಿಯು ನಿಮಗೆ ಜನ್ಮ ನೀಡಿದ್ದರೆ ಬೇರೆ ಅನ್ಯ ಮಾರ್ಗದಿಂದ ಎಂದರೆ ಬಾಯಿ, ಮೂಗು, ಕಿವಿಗಳಿಂದ ಏಕೆ ಹುಟ್ಟಿ ಬರಲಿಲ್ಲ? ಹೇ ಮುಸಲ್ಮಾನರೇ, ಒಂದೊಮ್ಮೆ ನೀವು ತಮ್ಮನ್ನು ಹುಟ್ಟಿದಾಗಿಂದ ಮುಸಲ್ಮಾನರೆಂದುಕೊಳ್ಳುವಿರಾದರೆ ಮತ್ತು ಮುಸಲ್ಮಾನರೆಂದು ಒಪ್ಪಿದರೆ ಹಾಗೂ ಮುಸಲ್ಮಾನಿಗಳು ನಿಮಗೆ ಜನ್ಮ ನೀಡಿದ್ದಾರಾದರೆ ತಾಯಿಯ ಗರ್ಭದಿಂದಲೇ
ಸುನ್ನತಿ ಮಾಡಿಸಿಕೊಂಡು ಏಕೆ ಬರಲಿಲ್ಲ? ಕಬೀರ ಸಾಹೇಬರು ಹೇಳುತ್ತಾರೆ, ಹೇ ಸೋದರ, ಈ ಇಬ್ಬರು ಜಗದೀಶರರು ಎಲ್ಲಿಂದ ಬಂದರು ಹೇಳಿ? ಯಾರು ನಿಮ್ಮನ್ನು ಹುಚ್ಚರಾಗಿಸಿದರು? ಕಬೀರ ಸಾಹೇಬರು ದಿಲ್ಲಿಯ ಸುಲ್ತಾನ ಸಿಕಂದರ್ ಲೋಧಿಯ ಸಮಕಾಲೀನರಾಗಿದ್ದರು. ಅವರು ಸಂಪ್ರದಾಯ ಮತ್ತು ರೂಢಿಗಳ ಪರಿಗಣಿಸದೆ ಸತ್ಯಾಸತ್ಯ ಮಾತುಗಳನ್ನೇ ಹೇಳುತ್ತಿದ್ದರು. ಒಂದು ಸಮಯದಲ್ಲಿ ಕಬೀರ್ ಸಾಹೇಬರ ಉಪದೇಶವನ್ನು ಕೇಳಿ ಹಿಂದೂ ಹಾಗೂ ಮುಸಲ್ಮಾನರು ಅವರೊಡನೆ ಕುಪಿತಗೊಂಡರು ಮತ್ತು ಸಿಕಂದರ್ ಲೋಧಿಯ ಎದುರಲ್ಲಿ ಅವರು ಕಬೀರರ ಬಗ್ಗೆ ಸುಳ್ಳು ದೂರನ್ನು ನೀಡಿದರು. ಮುಸಲ್ಮಾನರು ಹೇಳಿದರು, ಕಬೀರರು ಹೇಳುತ್ತಾರೆ, ಮಸೀದಿಯಲ್ಲಿ ದೇವರಿಲ್ಲ, ನಾನೇ ದೇವರು, ಮಾಂಸ ತಿನ್ನುವವರು ಪಾಪಿ ಪ್ರಾಣಿಗಳು. ಸಿಕಂದರ್ ಲೋಧಿ ಹೇಳಿದರು, ಕರೆ ತನ್ನಿ ಆ ಕಬೀರನನ್ನು ಹಿಡಿದು. ಇಷ್ಟು ಹೇಳುವಷ್ಟರಲ್ಲಿ 10 ಸಿಪಾಯಿಗಳು ಹೋಗಿ ಕಬೀರ ಸಾಹೇಬರನ್ನು ಕಟ್ಟಿ ಕರೆ ತಂದರು. ಕಬೀರರು ಸುಮ್ಮನೆ ನಿಂತಿದ್ದರು. ಸಿಕಂದರ್ ಲೋಧಿ ಕೇಳಿದರು, ನೀನ್ಯಾರು? ನೀನೇಕೆ ಮಾತಾಡುತ್ತಿಲ್ಲ? ತಾನು ತನ್ನನ್ನೇ ದೇವರೆನ್ನುವೆ. ಆಗ ಕಬೀರ್ ಸಾಹೇಬ್ ಹೇಳಿದರು, ನಾನೇ ಗುಪ್ತ ಅಲ್ಲಾಹು ಆಗಿರುವೆ. ಈ ಸತ್ಯದಿಂದ ಸಿಕಂದರ್ ಲೋಧಿ ಕ್ರೋಧಿತನಾದ ಮತ್ತು ಆತ ಒಂದು ಗರ್ಭವತಿ ಹಸುವನ್ನು ಕತ್ತಿಯಿಂದ 2 ಭಾಗವಾಗಿ ತುಂಡರಿಸಿದ ಮತ್ತು ಅದರ ಕರುವನ್ನು 2 ತುಂಡರಿಸಿದ. ಮತ್ತೆ ಸಿಕಂದರ್ ಲೋಧಿ ಕಬೀರ ಸಾಹೇಬರೊಡನೆ ಹೇಳಿದ, ಒಂದೊಮ್ಮೆ ನೀನು ದೇವರಾಗಿದ್ದರೆ ಈ ಹಸುವನ್ನು ಜೀವಿತಗೊಳಿಸು, ಇಲ್ಲದಿದ್ದಲ್ಲಿ ನಿನ್ನ ಶಿರವು ಲೇಖನಿಯಾಗಿ ಮಾಡಲಾಗುವುದು. ಕಬೀರ ಸಾಹೇಬರು ಒಂದು ಸಾರಿ ಕೈಯಿಂದ ಹಸುವಿನ 2 ತುಂಡುಗಳನ್ನು ಮುಟ್ಟಿದರು. ಮತ್ತೆ 2ನೇ ಬಾರಿ ಆ ಕರುವಿನ ತುಂಡುಗಳನ್ನು ಮುಟ್ಟಿದರು. ಅದೇ ಸಮಯ ಹಸು ಮತ್ತು ಕರು ಜೀವಿತಗೊಂಡವು. ಕಬೀರ ಸಾಹೇಬರು ಹಸುವಿನಿಂದ ಹಾಲು ತೆಗೆದು ಬಾಲ್ಟಿಯಲ್ಲಿ ತುಂಬಿಸಿದರು. ರಾಜ ಸಿಕಂದರ್ ಲೋಧಿ ಕಬೀರ ಸಾಹೇಬರ ಚರಣದಲ್ಲಿ ಬಿದ್ದು ಕ್ಷಮಾಯಾಚನೆ ಬೇಡತೊಡಗಿದ. ಆತ ಹೇಳಿ, ತಾವು ಕಬೀರ ಅಲ್ಲಾಹು ಆಗಿರುವಿರಿ, ಬಕ್ಷೋ ಇಬ್ಕಿ ಬಾರ್ ದಾಸ್ ಗರೀಬ್ ಸಹಕು ಅಲ್ಲಾಹ ರೂಪ್ ದೀದಾರ್. ಸಿಕಂದರ್ ಲೋಧಿಯ ಧರ್ಮಗುರು ಶೇಖ್ ತಕಿ ಕಬೀರ್ ಸಾಹೇಬರಲ್ಲಿ ದ್ವೇಷ ಇರಿಸಿದ್ದ. ಈ ದ್ವೇಷಾಗ್ನಿಯಲ್ಲಿ ಉರಿಯುತ್ತಿದ್ದಂತೆ ಶೇಖ್ ತಕಿಯ ಹಗೆತನದ ಮೇಲೆ ಬಾದಶಾ ಸಿಕಂದರ್ ಲೋಧಿಯು 52 ಬಾರಿ ಕಬೀರ ಸಾಹೇಬರನ್ನು ಪರೀಕ್ಷಿಸಿದ. ಇದನ್ನೇ ಬಾವನ್ ಕಶ್ವಿ ಎನ್ನಲಾಗುತ್ತದೆ. ಕಮಾಲ್ ಮತ್ತು ಕಮಾಲಿಯನ್ನು ಕಬೀರ ಸಾಹೇಬರು ಪುನಃ ಜೀವಿತಗೊಳಿಸಿದ್ದರು. ಗಮನಿಸಿ ವೀಕ್ಷಕರೇ, ಮೃತ ವ್ಯಕ್ತಿಯನ್ನು ಕೇವಲ ಸಮರ್ಥಪೂರ್ಣ ಪರಮಾತ್ಮನೇ ಪುನಃ ಜೀವಿತಗೊಳಿಸಲು ಸಾಧ್ಯ ಮತ್ತು ಯಾರೋ ಸಿದ್ಧ ಅಥವಾ ಕಲಾಪುರುಷನು ಅಥವಾ ದೇವದೇವತೆಗಳಲ್ಲಿ ಈ ಸಾಮರ್ಥ್ಯವಿಲ್ಲ. ಒಂದೊಮ್ಮೆ ಹೀಗೆ ಆಗುತ್ತಿದ್ದರೆ ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯು ಮೃತ್ಯು ಹೊಂದಿದಾಗ ಕೃಷ್ಣನ ಸಹಿತ ಎಲ್ಲಾ ಪಾಂಡವರು ಪ್ರಲಾಪಿಸಿದರು. ಅದೇ ಸಮಯ ಕೃಷ್ಣನು ಅಭಿಮನ್ಯುವನ್ನು ಇದಕ್ಕಾಗಿಯೇ ಜೀವಿತಗೊಳಿಸಲಾಗಲಿಲ್ಲ, ಏಕೆಂದರೆ ಅವನ ಆಯಸ್ಸು ಉಳಿದಿರಲಿಲ್ಲ. ಕಬೀರ ಪರಮಾತ್ಮನು 5 ವರ್ಷದ ವಯಸ್ಸಿನಲ್ಲಿ ಗುರು ಮರ್ಯಾದೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಲೀಲೆ ಮಾಡಿದರು ಮತ್ತು ರಾಮಾನಂದರನ್ನು ತನ್ನ ಗುರುವನ್ನಾಗಿ ಮಾಡಿಕೊಂಡರು. ಕಬೀರ ಸಾಹೇಬರು ವೇದಗಳ ಜ್ಞಾನದಿಂದ ಮೊದಲೇ ಸತ್ಯಲೋಕದಲ್ಲಿ ವಿದ್ಯಮಾನರಾಗಿದ್ದರು. ಅಂತೆಯೇ ತನ್ನ ವಾಸ್ತವಿಕ ಜ್ಞಾನ ನೀಡಲಿಕ್ಕಾಗಿ 4 ಯುಗಗಳಲ್ಲಿ ಪ್ರಕಟರಾದರು. ಸತ್ಯಯುಗದಲ್ಲಿ ಸತ್ಯ ಸುಕೃತ ಹೆಸರಿನಿಂದ ಪ್ರಕಟರಾದರು. ತ್ರೇತಾಯುಗದಲ್ಲಿ ಮುನೀಂದ್ರ ಹೆಸರಿನಿಂದ, ದ್ವಾಪರ ಯುಗದಲ್ಲಿ ಕರುಣಾಮಯ ಹೆಸರಿನಿಂದ ಹಾಗೂ ಕಲಿಯುಗದಲ್ಲಿ ಕಬೀರ ಪ್ರಭುವಿನ ನಾಮದಿಂದ ಪ್ರಕಟರಾದರು. ಇದರ ಹೊರತು ಅನ್ಯ ರೂಪ ಧಾರಣೆ ಮಾಡಿ ಯಾವಾಗಲೂ ಪ್ರಕಟಗೊಂಡು ತನ್ನ ಲೀಲೆ ಮಾಡಿ ಅಂತರ್ಧಾನರಾಗುತ್ತಾರೆ. ಯಾರ್ಯಾರು ಪುಣ್ಯಾತ್ಮರು ಪರಮಾತ್ಮನನ್ನು ಪ್ರಾಪ್ತಿಸಿದ್ದಾರೆ ಅವರು ಹೇಳಿದ್ದಾರೇನೆಂದರೆ, ಕುಲದೊಡೆಯ ಒಬ್ಬನೇ, ಆತನು ಮಾನವತ್ರದರ್ಶಿ, ತೇಜೋಮಯ ಶರೀರಯುತನು. ಆತನ ಒಂದು ರೋಮಕೂಪದ ಪ್ರಕಾಶವು ಕೋಟಿ ಸೂರ್ಯ ಹಾಗೂ ಕೋಟಿ ಚಂದ್ರರ ಪ್ರಕಾಶಕ್ಕಿಂತಲೂ ಅಧಿಕವಾಗಿದೆ. ಆ ಪರಮೇಶ್ವರನ ವಾಸ್ತವಿಕ ಹೆಸರು ಸತ್ ಕಬೀರ್, ಕಬೀರ, ಕಬೀರನ್, ಖಬೀರ, ಖಬೀರನ್. ಯಾವ ಸಂತರಿಗೆ ಅಥವಾ ಋಷಿಗಳಿಗೆ ಅವರು ಪ್ರಾಪ್ತಿಯಾಗಿಲ್ಲವೋ ಅವರು ತಮ್ಮ ಅನುಭವ ಹೇಳಿದ್ದಾರೇನೆಂದರೆ, ಪರಮಾತ್ಮ ಕೇವಲ
ಪ್ರಕಾಶ ರೂಪದಲ್ಲಿ ನೋಡಲು ಸಾಧ್ಯ. ಅವರಿಗೆ ಯಾವ ಆಕಾರವೂ ಇಲ್ಲ ಮತ್ತು ಯಾವ ಸಂತರು ಪೂರ್ಣ ಪರಮಾತ್ಮನನ್ನು ನೋಡಿದ್ದಾರೆ ಅವರ ಹೆಸರುಗಳು ಹೀಗಿವೆ: ಆದರಣೀಯ ಧರ್ಮದಾಸ ಸಾಹೇಬರು, ಬಾಂಧವ್ಗಢ್ ಮಧ್ಯಪ್ರದೇಶ; ಆದರಣೀಯ ದಾದೂ ಸಾಹೇಬರು; ಆದರಣೀಯ ಮಲುಕದಾಸ ಸಾಹೇಬರು; ಆದರಣೀಯ ಗರೀಬದಾಸ ಸಾಹೇಬರು, ಊರು ಚುಡಾಣಿ, ಜಿಲ್ಲೆ ಝಜ್ಜರ್, ಹರಿಯಾಣದವರು; ಆದರಣೀಯ ನಾನಕ ಸಾಹೇಬರು; ಆದರಣೀಯ ಗೀಸಾ ಸಾಹೇಬರು, ಗರೀಬದಾಸ ಸಾಹೇಬರು ಪೂರ್ಣ ಪರಮಾತ್ಮನ ವಿಷಯದಲ್ಲಿ ಹೇಳಿದ್ದಾರೆ. ಅಜಬ್ ನಗರ್ ಮೇ ಲೇ ಗಯಾ हमको सतगुरु आन, झिलके बिंब अगाध गति, सूते चादर तान, अनंत कोटि ब्रह्मांड का एक रति नहीं भार, सतगुरु पुरुष कबीर है कुल के सृजनहार. ಗುರು ಗ್ರಂಥ ಸಾಹೇಬ್ ಪುಟ ಸಂಖ್ಯೆ 721 ಅಮೃತವಾಣಿ ಮೊದಲೊಂದರಲ್ಲಿ ನಾನಕರು ಹೇಳಿದ್ದಾರೆ: ಹಕ್ಕಾ ಕಬೀರ್ ಕರೀಮುತು ಬೇ ಐಬ್ ಪರ್ವದ್ದಿಗಾರ್. ಇದರದೇ ಪ್ರಮಾಣ ಗುರು ಗ್ರಂಥ ಸಾಹೇಬದ ರಾಗ ಶ್ರೀ ಮೊದಲ ಒಂದು ಪುಟ ಸಂಖ್ಯೆ 24ರಲ್ಲಿ, ಶಬ್ದ ಸಂಖ್ಯೆ 29ರಲ್ಲಿ ಏಕ್ ಸುವಾನ್ ದೂಯಿ ಸುವಾನಿ ನಾಲ್ ಭಲ್ಕೆ ಭೌತಹಿ ಸದಾ ಬಿಯಾಲ್ ಕುಡ್ಝರ ಮಠ ಮುರ್ದಾರ್ ಧಾನಕ್ ರೂಪ ರಹ ಕರ್ತಾರ್. ಇದೇ ರೀತಿ ಪವಿತ್ರ ಕುರಾನ್ ಶರೀಫದ ಅಧ್ಯಾಯ ಸುರತ್ ಫುರ್ಕಾನಿ 25 ಆಯತ್ 52ರಿಂದ 59ರಲ್ಲಿ ಹೇಳಿದೆ ಏನೆಂದರೆ: ವಾಸ್ತವದಲ್ಲಿ ಇಬಾದಯಿ ಕಬೀರ ಎಂದರೆ ಪೂಜೆಗೆ ಯೋಗ್ಯನು ಕಬೀರ ಅಲ್ಲಾಹ್ ಆಗಿದ್ದಾನೆ. ಈ ಕಬೀರನೇ ಪೂರ್ಣ ಪರಮಾತ್ಮನು. ಆತನು 6 ದಿನಗಳಲ್ಲಿ ಸೃಷ್ಟಿಯನ್ನು ರಚಿಸಿ ಬಳಿಕ 7ನೇ ದಿನ ಗದ್ದುಗೆ ಮೇಲೆ ವಿರಾಜಿಸಿದನು. ಆತನ ವಿಷಯವಾಗಿ ಯಾರೇ ವಿದ್ಯಾಪ್ರವೀಣನಲ್ಲಿ ಕೇಳಿ ನೋಡಿ. ಎಲ್ಲಾ ಗ್ರಂಥಗಳಲ್ಲೂ ಪ್ರಮಾಣವಿದೆ. ಕಬೀರ ಸಾಹೇಬರೇ ಭಗವಂತನು. ಋಗ್ವೇದ ಮಂಡಲ 10 ಸೂಕ್ತಿ 90 ಮಂತ್ರ ಸಂಖ್ಯೆ 3ರಿಂದ 16, ಯಜುರ್ವೇದ ಅಧ್ಯಾಯ 19 ಮಂತ್ರ 26ರಿಂದ 30, ಯಜುರ್ವೇದ ಅಧ್ಯಾಯ 29 ಮಂತ್ರ ಸಂಖ್ಯೆ 25, ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 8 ಶ್ಲೋಕ 9, ಅಧ್ಯಾಯ 15 ಶ್ಲೋಕ ಸಂಖ್ಯೆ 17, ಅಧ್ಯಾಯ 18 ಶ್ಲೋಕ 62, 66ರಲ್ಲಿ ಸಂತರ ವಾಣಿಗಳಲ್ಲಿ ಹಮ್ ಹೇ ಸತ್ ಲೋಕ್ ಕೆ ವಾಸಿ, ದಾಸ್ ಕಹಾಯೆ ಪ್ರಕಟ ಭಯೇ ಕಾಶಿ, ನಹಿ ಬಾಪ್ ನಾ ಮಾತಾ ಜಾಯೆ, अविगत से हम चले आए, कबीर के राम तो अगम है और संसार के कण कण में विराजमान, कबीर के राम इस्लाम के एक शेवरवादी, एक सत्तावादी खुदा भी नहीं है और नहीं दशरथ पुत्र राम, कबीर के राम है वो तो सबसे अलग, सब में रमता राम है. ಕಬೀರ್ ಪರಮಾತ್ಮನ ಅನುಸಾರ ನಾಮದಿಂದಲೇ ಜೀವನ ಮುಕ್ತಿ ಸಂಭವವಿದೆ. ಕಬೀರ್ ಕೋಟಿ ನಾಮ್ ಸಂಸಾರ ಮೇ ಇನ್ಮೇ ಮುಕ್ತಿ ನ ಹೋಯ್, ಸಾರ್ ನಾಮ್ ಮುಕ್ತಿ ಕಾ ದಾತಾ ವಾಕೋ ಜಾನೆ ನ ಕೋಯ್. ಕಬೀರ್ ಸಾಹೇಬರು 120 ವರ್ಷಗಳ ತನಕ ಕಾಶಿಯಲ್ಲಿ ನೇಕಾರನ ಭೂಮಿಕೆ ನಿಭಾಯಿಸಿದರು. ಕಾಶಿಯಲ್ಲಿ ಪ್ರಚಲಿತ ಮಾನ್ಯತೆ ಏನೆಂದರೆ ಯಾರು ಇಲ್ಲಿ ಸಾಯುತ್ತಾರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಶ್ರೇಷ್ಠತೆಗಳ ವಿರೋಧಿ ಕಬೀರ ಸಾಹೇಬರಿಗೆ ಈ ಮಾತು ಹೇಗೆ ಒಪ್ಪಲು ಸಾಧ್ಯ? ಅದಕ್ಕಾಗಿ ಅವರು ಕಾಶಿ ಬಿಟ್ಟು ಮಗಧಕ್ಕೆ ಹೊರಟು ಹೋದರು ಮತ್ತು 1518ರ ಆಸುಪಾಸಿನಲ್ಲಿ ಶರೀರ ಬಿಟ್ಟು ಅಂತರ್ಧಾನರಾದರು. ಅವರ ಶರೀರದ ಸ್ಥಾನದಲ್ಲಿ ಹೂ ಹಾಗೂ ಚಾದರ ಸಿಕ್ಕಿತು. ಅದನ್ನು ಹಿಂದೂ ಮತ್ತು ಮುಸ್ಲಿಂ ಅನುಯಾಯಿಗಳು ಹಂಚಿಕೊಂಡು ಸಮಾಧಿ ಮತ್ತು ಗೋರಿ ಕಟ್ಟಿಸಿದರು. ಅದು ಇಂದಿಗೂ ವಿದ್ಯಮಾನವಾಗಿದೆ. ಸತ್ ಸಾಹೇಬ್. ಇಂತಹ ಆಸಕ್ತಿದಾಯಕ ಸಂಗತಿಗಳಿಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ.